ರಾಜ್ಯದ ಜನರಿಗೆ ಸಮೀರ್ ಓಪನ್ ಆಫರ್. ತನ್ನ ವಿಡಿಯೋವನ್ನ ಯಾರು ಬೇಕಾದ್ರೂ ಬಳಸಿ ಅಂತ ಹೇಳಿ ಆಫರ್ ಕೊಟ್ಟಿದ್ದಾರೆ. ಸಾಕ್ಷಿ ನಾಶ ಹೆಸರಿನಲ್ಲಿ ಪಾರ್ಟ್ 2 ವಿಡಿಯೋ ಮಾಡಿದ್ದಂತಹ ಸಮೀರ್ ಈ ವಿಡಿಯೋ ಕೂಡ ಯಾವಾಗ ಬೇಕಾದ್ರೂ ಡಿಲೀಟ್ ಆಗಬಹುದು. ಮೊದಲ ವಿಡಿಯೋ ತರ ಪಾರ್ಟ್ 2 ಕೂಡ ಡಿಲೀಟ್ ಮಾಡಿಸ್ತಾರೆ. ಈಗಾಗಲೇ ಎಲ್ಲರೂ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ತಮ್ಮ ಯೂಟ್ಯೂಬ್ಗೆ ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳಿ ಸಮೀರ್ ಮನವಿ. ಫೇಸ್ಬುಕ್ ಮೂಲಕ ರಾಜ್ಯದ ಜನತೆಗೆ ಆಫರ್ ಕೊಟ್ಟಿರುವಂತಹ ಸಮೀರ್ ನನ್ನ ವಿಡಿಯೋವನ್ನ ಬಳಸಿ ಸ್ಟ್ರೈಕ್ ಹೊಡೆಯೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಸ್, ಹೌದು, ಸಮೀರ್ ಒಂದು ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ. 13 ವರ್ಷಗಳಿಂದ ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದೆಷ್ಟೋ ಹೋರಾಟಗಳು ನಡೆದುಬಿಟ್ಟಿದೆ. ಈಗಲೂ ಕೂಡ ಹೋರಾಟಗಳು ಮುಂದುವರೆದಿದೆ. ಕೆಲ ದಿನಗಳ ಹಿಂದಷ್ಟೇ ಕನ್ನಡದ ಯೂಟ್ಯೂಬರ್ ಸಮೀರ್ ಇದೇ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿದ್ರು. ಅದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಭಾರಿ ವೈರಲ್ ಆಗಿತ್ತು. ಮಿಲಿಯನ್ ಗೆಟ್ಟಲೆ ವ್ಯೂಸ್ ಅನ್ನ ಕೊಟ್ಟಿರುವಂತಹ ವಿಡಿಯೋ ಆಗಿತ್ತು. ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಸೌಜನ್ಯ ಕೇಸ್ ಬಗ್ಗೆ ಸಮೀರ್ ಮಾಡಿರುವಂತಹ ವಿಡಿಯೋ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಜೊತೆ ವಿವಾದವನ್ನು ಕೂಡ ಹುಟ್ಟಿಸಿತ್ತು. ಸಮೀರ್ ವಿರುದ್ಧ FIR ಕೂಡ ದಾಖಲೆಯಾಗಿತ್ತು. ಕೋರ್ಟ್ ಕಚೇರಿ ಅಂತ ಓಡಾಡಬೇಕಾಯಿತು. ಇನ್ನೊಂದು ಕಡೆ ಸಮೀರ್ ವಿಡಿಯೋ ವಿರುದ್ಧ ಹಲವು ಮಂದಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಡಿಲೀಟ್ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಈ ಬೆನ್ನಲ್ಲೇ ಮತ್ತೊಂದು ವಿಡಿಯೋವನ್ನ ಸಮೀರ್ ಬಿಟ್ಟಿದ್ದಾರೆ. ಸಮೀರ್ ತನ್ನ ದೂತ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಹೊಸ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ಪೋಸ್ಟ್ ಆಗಿರುವಂತಹ ಕೆಲವು ಗಂಟೆಗಳಲ್ಲಿ ಮಿಲಿಯನ್ ಗಿಂತಲೂ ಜಾಸ್ತಿ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಧರ್ಮಸ್ಥಳದ ಅದರಲ್ಲೂ ಸೌಜನ್ಯ ಕೇಸ್ ಬಗ್ಗೆ 2ನೇ ವಿಡಿಯೋದಲ್ಲಿ ಅಂಥದ್ದು ಏನಿದೆ ಅನ್ನುತ್ತಾ ನೋಡೋದಾದ್ರೆ, ಸೌಜನ್ಯ ಪ್ರಕರಣದ ಬಗ್ಗೆ ಯೂಟ್ಯೂಬರ್ ಸಮೀರ್ ವಿಡಿಯೋ ಮತ್ತೆ ಕಿಚ್ಚನ್ನ ಹಬ್ಬಿಸಿದೆ. 13 ವರ್ಷಗಳಿಂದ ಅಂತ್ಯ ಕಾಣದ ಈ ಕೇಸ್ ವಿಚಾರವಾಗಿ ಮತ್ತೆ ಆಕ್ರೋಶ ಹೊರಗೆ ಬೀಳ್ತಾ ಇದೆ. ಅಂದ್ರೆ ಹೋರಾಟಗಾರರು, ಧರ್ಮಸ್ಥಳದ ಧರ್ಮಾಧಿಕಾರಿ ಯಾರೇ ಆಗಿರ್ಬೋದು ಅವ್ರ ವಿಚಾರವಾಗಿ ಈ ಒಂದು ವಿಡಿಯೋ ಇತ್ತು. ಈಗ ಸೆಕೆಂಡ್ ವಿಡಿಯೋದಲ್ಲಿ ಸಮೀರ್ ಏನ್ ಹೇಳಿದ್ದಾರೆ ಅಂತಂದ್ರೆ, ನನ್ನ ವಿಡಿಯೋವನ್ನ ಯಾರು ಬೇಕಾದ್ರೂ ಬಳಕೆಯನ್ನ ಮಾಡ್ಕೊಳ್ಬಹುದು. ಯೂಟ್ಯೂಬಲ್ಲಿ ಹೇಗಿರುತ್ತೆ ಅಂತಂದ್ರೆ ಕಾಪಿರೈಟ್ ಇಶ್ಯೂಸ್ ಇರುತ್ತೆ. ಬೇರೆಯವ್ರ ವಿಡಿಯೋ ತೆಗೆದುಕೊಂಡು ಹಾಕೋ ಹಾಗಿಲ್ಲ. ನಾನು ಸ್ಟ್ರೈಕ್ ಹೊಡೆಯೋದಿಲ್ಲ. ನೀವು ಬೇಕಾದ್ರೆ ಆರಾಮಾಗಿ ನನ್ನ ಒಂದು ಯೂಟ್ಯೂಬ್ ವಿಡಿಯೋವನ್ನ ಬಳಕೆ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಈ ವಿಡಿಯೋ ಕೂಡ ನನ್ನ 2ನೇ ಈ ಒಂದು ವಿಡಿಯೋ ಕೂಡ ಯಾವಾಗ ಬೇಕಾದರೂ ಡಿಲೀಟ್ ಆಗಬಹುದು. ಡಿಲೀಟ್ ಆಗುವ ಮೊದಲೇ ಅದನ್ನ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಮೊದಲ ವಿಡಿಯೋ ತರ ಪಾರ್ಟ್ 2 ವಿಡಿಯೋ ಕೂಡ ಡಿಲೀಟ್ ಆಗಬಹುದು ಅಂತ ಹೇಳಿದ್ದಾರೆ. ಹಾಗೆ ನಾನು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಹೊಡೆಯೋದಿಲ್ಲ. ಯೂಟ್ಯೂಬ್ ಅಲ್ಲಿ ಯಾರು ಬೇಕಾದರೂ ನನ್ನ ವಿಡಿಯೋನ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿಕೊಳ್ಳಬಹುದು ಅಂತ ಹೇಳಿ ಆಫರ್ ಅನ್ನ ಕೊಟ್ಟಿದ್ದಾರೆ. ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ 1 ವಿಡಿಯೋ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ 1 ವಿಡಿಯೋ ಅಂತೂ ಕೋರ್ಟಿಂದ ಅದು ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯಿತು. ಆ್ಯಂಡ್ ಇನ್ನು ಪಾರ್ಟ್ 2 ವಿಡಿಯೋ ಕೂಡ ಈ ಅತ್ಯಾಚಾರಿ ಬೆಂಬಲಿಗರ ಗುಂಪು ಆದಷ್ಟು ಫೇಕ್ ರಿಪೋರ್ಟ್ಸ್ ಎಲ್ಲ ಹೊಡಿಸಿ ಆ ರೀಚ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಆ ವಿಡಿಯೋಗೂ ಯಾವಾಗೇನು ನೋಟಿಸ್ ಬಂದು ಆ ವಿಡಿಯೋನು ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ಸದ್ಯಕ್ಕಂತೂ ಆ ವಿಡಿಯೋನ ಫುಲ್ಲಿ ಕಾಪಿರೈಟ್ ಫ್ರೀ ಮಾಡಿದ್ದೇನೆ. ಸೊ ನಿಮ್ಮಲ್ಲಿ ಯಾರು ಬೇಕಿದ್ರೂ ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ನನ್ನ ಕಡೆಯಿಂದ ಅಂತೂ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಬರಲ್ಲ. ಇಟ್ಸ್ ಫ್ರೀ ಟು ಯೂಸ್ ನಾವು. ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ 1 ವಿಡಿಯೋ ಅಂತೂ ಕೋರ್ಟಿಂದ ಅದು ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯಿತು. ಆ್ಯಂಡ್ ಇನ್ನು ಪಾರ್ಟ್ 2 ವಿಡಿಯೋ ಕೂಡ ಈ ಅತ್ಯಾಚಾರಿ ಬೆಂಬಲಿಗರ ಗುಂಪು ಆದಷ್ಟು ಫೇಕ್ ರಿಪೋರ್ಟ್ಸ್ ಎಲ್ಲ ಹೊಡಿಸಿ ಆ ರೀಚ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಆ ವಿಡಿಯೋಗೂ ಯಾವಾಗೇನು ನೋಟಿಸ್ ಬಂದು ಆ ವಿಡಿಯೋನು ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ.